टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನೊಂದು ಪ್ರಕರಣ ಇವತ್ತು ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗ್ತಾ ಇರುವಂತದ್ದು ಅಂತ ಅಂದ್ರೆ ಅದು ಬಿ.ಎಸ್. ಯಡಿಯೂರಪ್ಪನವರ ಪೋಕ್ಸೋ ವಿಚಾರ. ಅದ್ರ ಬಗ್ಗೆನೂ ಮಾತನಾಡ್ತೀನಿ ನಿಮ್ ಜೊತೆಗೆ. ಅದಕ್ಕಿಂತ ಮುನ್ನ TV9ಗೆ ಸ್ನೇಹಮಯಿ ಕೃಷ್ಣ ಅವರು ದೂರುದಾರರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಪ್ರಭಾವಕ್ಕೊಳಗಾಗಿದ್ದಾರೆ. ಸರಿಯಾಗಿ ಸಿದ್ದರಾಮಯ್ಯನವರನ್ನ ವಿಚಾರಣೆ ಕೂಡ ಇವರು ಮಾಡಿಲ್ಲ. ಸಿದ್ದರಾಮಯ್ಯ ಹೇಳಿದ ಸಮಯಕ್ಕೆ ವಿಚಾರಣೆ ಮುಗಿಸ್ಬಿಟ್ಟಿದ್ದಾರೆ. ಕೇಸ್ನಲ್ಲಿ ಇಲ್ಲಿ ತನಕ ಯಾರನ್ನು ವಶಕ್ಕೂ ಪಡೆದಿಲ್ಲ, ಅವರು ಬಂಧಿಸೂ ಇಲ್ಲ. ಹಂಗಾಗಿ CBIಗೆ ಕೊಡಬೇಕಿದೆ. ಅಕಸ್ಮಾತ್ ಕೊಡದೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಇರತಕ್ಕಂಥ ಬ್ರಹ್ಮಣ್ಣ ಭ್ರಷ್ಟಾಚಾರ ನೋಡಿದ ತಕ್ಷಣ ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿನೇ ಅಲ್ಲಿ ಆರೋಪಿ ಆಗಿರೋದ್ರಿಂದ ಸೊ ಅದು ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಡೋಂಥ ತನಿಖಾ ಸಂಸ್ಥೆ ತನಿಖೆ ನಡೆಸೋದು ಸೂಕ್ತ ಅಲ್ಲ ಅಂತೇಳಿ ನಮಗೆ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಗೊತ್ತಿದ್ದರಿಂದ ನಾವು ನಮ್ಮ ಅರ್ಜಿಯಲ್ಲಿ ಈ ಪ್ರಕರಣ CBIಗೆ ವಹಿಸಬೇಕು ಅಂತಲೇ ಮೊದಲು ನಾವು ಕೇಳ್ಕೊಂಡಿದ್ವಿ. CBIಗೆ ವಹಿಸಬೇಕು ಅಥವಾ ಈ ರಾಜ್ಯದ ಹೊರತುಪಡಿಸಿ ಬೇರೆ ರಾಜ್ಯದ ತನಿಖಾ ಸಂಸ್ಥೆಗೆ ವಹಿಸಬೇಕು, ಇದೆಲ್ಲವನ್ನೂ ಕೂಡ ನಾವು ದೂರ ಅರ್ಜಿಯಲ್ಲಿ ಕೇಳಿದ್ವಿ. ಆದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಅವರ ಒಂದು ಅಧಿಕಾರ ವ್ಯಾಪ್ತಿ ಅಡಿಯಲ್ಲಿ ಸೊ CBIಗೆ ಕೊಡೋಕ್ಕೆ ಸಾಧ್ಯ ಇಲ್ಲದರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ರು. ಅವ್ರು ಆದೇಶ ಮಾಡ್ತಿದ್ದಂಗೆ ನಾವು ಈ ಪ್ರಕರಣ CBI ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದೀವಿ. ನಾನು ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಆ ದಾಖಲೆಗಳನ್ನು ಆಧರಿಸಿ ಅವರು ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡು ಆರೋಪಿಗಳನ್ನ ರಕ್ಷಣೆ ಮಾಡೋ ದುರುದ್ದೇಶದಿಂದ ಸೊ ವ್ಯತಿರಿಕ್ತ ವರದಿಯನ್ನು ಕೊಟ್ಟರೆ ಆ ಅಧಿಕಾರಿ ವಿರುದ್ಧ ಕೂಡ ನಾನು ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ದೂರುಗಳು ಕೊಟ್ಟರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಅದು ಬಿಟ್ಟು ಅವರು ಆರೋಪಗಳ ಜೊತೆ ಶಾಮೀಲಾಗಿ ಅವರ ಸ್ವಾಯತ್ತಾಸಕ್ತಿಗೋಸ್ಕರ ಸುಳ್ಳು ವರದಿಯನ್ನು ಕೊಡುವಂಥದ್ದು ಕೂಡ ಅಪರಾಧ ಕೃತ್ಯ. ಅದು ಸಮಾಜಕ್ಕೆ ಒಂದು ಮಾರಕ. ಯಾವುದೇ ಬೆದರಿಕೆ ಆಮಿಷ ಒಡ್ಡರೂ ಕೂಡ ನಾನು ಎದುರಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಾಬೀತಾಗಿದೆ. ಸೊ ಯಾವುದೇ ರೀತಿಯ ಆಮಿಷ ಬೆದರಿಕೆ ಅಥವಾ ಮತ್ತೊಂದು ಏನೇ ಮಾಡಿದ್ರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಾನು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ತಪ್ಪಿತರ ಶಿಕ್ಷೆ ಕೊಡಿಸೇ ಕೊಡ್ತೀನಿ ಅಂತೇಳಿ ಸ್ಪಷ್ಟವಾಗಿ ಬಯಸ್ತೀನಿ.